ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಇದು ಬೇಸಿಗೆಗಾಲ, ಆದ್ರೆ ಇದು ಸಾಮಾನ್ಯ ಬೇಸಿಗೆಗಾಲ ಅಲ್ಲ. ಇಡೀ ಕರುನಾಡು ಕಾದು ಕೆಂಡದಂತಾಗಿದೆ. ಬೀದರ್ನಲ್ಲಿ ಹೀಟ್ ಸ್ಟ್ರೋಕ್ಗೆ ಒಬ್ಬರು ಬಲಿಯಾಗಿರೋದು ನಿಜಕ್ಕೂ ಆಘಾತಕಾರಿ. ಆದ್ರೆ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳೋದಿದೆ. ಸಾಮಾನ್ಯವಾಗಿ ನೀವು ಗಮನಿಸಿರಬಹುದು, ಹಳ್ಳಿಗಳಿಗಿಂತ ಸಿಟಿಯಲ್ಲೇ ಹೆಚ್ಚು ಬಿಸಿಲು ಕಂಡುಬರುತ್ತೆ. ಅದು ಯಾಕೆ ಅಂತ ಗೊತ್ತಾ? ಅದಕ್ಕೆ ಕಾರಣ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ. ಹಾಗಾದ್ರೆ ಏನಿದು ವಿಚಿತ್ರ ಎಫೆಕ್ಟ್ ಅಂದ್ರ ಗೊತ್ತಿಲ್ಲ ಅಂದ್ರೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ, ಕೇಳಿ. ಕಾರಣ ಒಂದು, ಹಳ್ಳಿಗೆ ಕಂಪೇರ್ ಮಾಡಿದ್ರೆ ಸಿಟಿಯಲ್ಲಿ ಡಾಂಬರಿನ ರಸ್ತೆಗಳು ಹಾಗೂ ಸಿಮೆಂಟ್ ರಸ್ತೆಗಳು ಜಾಸ್ತಿ. ಇದೊಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಈ ಡಾಂಬರ್ ಹಾಗೂ ಸಿಮೆಂಟ್ ಬಿಸಿಲಿನ ಶಾಖವನ್ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗೆ ಇದರ ಪರಿಣಾಮದಿಂದ ರಾತ್ರಿಯೆಲ್ಲ ಬಿಸಿ ಗಾಳಿಯನ್ನ ಇದು ಹೊರ ಹಾಕುತ್ತೆ. ಹೀಗಾಗಿ ಹಳ್ಳಿಗೆ ಕಂಪೇರ್ ಮಾಡಿದ್ರೆ ಸಿಟಿಯಲ್ಲಿ ಹೆಚ್ಚು ಬಿಸಿ ವಾತಾವರಣ ಇರುತ್ತೆ. ಕಾರಣ ಎರಡು, ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಗಿಡ ಮರಗಳು. ಹಳ್ಳಿಗಳಲ್ಲಿ ಕಣ್ತುಂಬ ಕಾಣೋದೇ ಹಸಿರು ಮರ ಗಿಡಗಳು. ಆದ್ರೆ ಸಿಟಿಯಲ್ಲಿ ಮರ ಗಿಡಗಳನ್ನ ಹುಡುಕಿದ್ರೂ ಸಿಗೋದ್ ಕಷ್ಟ. ಈ ಗಿಡ ಮರಗಳು ಮಾಯಿಶ್ಚರ್ ಕಂಟೆಂಟ್ ನ ರಿಲೀಸ್ ಮಾಡುತ್ತವೆ. ಇದರಿಂದಾನು ಹಳ್ಳಿಯಲ್ಲಿ ಸ್ವಲ್ಪ ಕೂಲ್ ವಾತಾವರಣ ಕಂಡುಬರುತ್ತೆ. ಇನ್ನು ಕಾರಣ ಮೂರು, ಸಿಟಿಯಲ್ಲಿ ವಾಹನ ಪೊಲ್ಯೂಷನ್ ಜಾಸ್ತಿ. ಫ್ಯಾಕ್ಟರಿಗಳಿಂದ ಹೊಗೆ ಬರುತ್ತೆ. ಎಸಿ ಬಳಸೋದ್ರಿಂದಲೂ ಕೂಡ ಒಂದಿಷ್ಟು ಪೊಲ್ಯೂಷನ್ ಆಗುತ್ತೆ. ಇದರಿಂದ ಹೀಟ್ ಪ್ರೊಡ್ಯೂಸ್ ಆಗಿ ಜಾಸ್ತಿ ಬಿಸಿ ವಾತಾವರಣ ಇರುತ್ತೆ. ಕಾರಣ ನಾಲ್ಕು, ಹಳ್ಳಿಗಳಲ್ಲಿ ಮಳೆ ನೀರು ಮಣ್ಣಲ್ಲಿ ಅಬ್ಸರ್ವ್ ಆಗೋದ್ರಿಂದ ತಂಪಾದ ವಾತಾವರಣ ಇರುತ್ತೆ. ಆದ್ರೆ ಸಿಟಿಯಲ್ಲಿ ಮಳೆ ನೀರೆಲ್ಲ ಡ್ರೈನೇಜ್ಗೆ ಹೋಗೋದ್ರಿಂದ ಹಾಟ್ ವೆದರ್ ಎಫೆಕ್ಟ್ ಜಾಸ್ತಿ. ಅದಷ್ಟೇ ಅಲ್ಲ, ಇದಕ್ಕೆ ಎಲ್ ನೀನೋ ಎಫೆಕ್ಟ್ ಕೂಡ ಒಂದು ಕಾರಣ. ಹಿಂಗಂದ್ರೆ ಪೆಸಿಫಿಕ್ ಸಾಗರದಲ್ಲಿ ನೀರು ಬಿಸಿಯಾಗೋದ್ರಿಂದ ವಾತಾವರಣದಲ್ಲಿ ಏರುಪೇರಾಗುತ್ತೆ. ಅದಲ್ಲದೆ ಮಳೆ ಕಡಿಮೆ ಆದ್ರೆ ವಿಪರೀತ ಸೆಕೆ ಉಂಟಾಗೋದು ಕೂಡ ಸಹಜ. ಒಟ್ಟಾರೆ ಈ ಎಫೆಕ್ಟ್ಗಳನ್ನೇ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಕರೆಯೋದು. ಈ ಕಾರಣಕ್ಕೇನೆ ಹಳ್ಳಿಗಳಿಗಿಂತ ಸಿಟಿಯಲ್ಲಿ ಸಿಕ್ಕಾಪಟ್ಟೆ ಹಾಟ್ ವೆದರ್ನ ಫೀಲ್ ಸಿಗೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.